ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿಯಲ್ಲಿ ಬಹಳ ವಿಶೇಷವಾದಂತಹ ಸಂಚಿಕೆಗಳನ್ನು ಆರಂಭ ಮಾಡ್ತಾ ಇದ್ದೇವೆ. ದೀಪಾವಳಿ ದೀಪದ ಹಬ್ಬ ಎಲ್ಲರಿಗೂ ಕೂಡ ಗೊತ್ತಿದೆ. ದೀಪಾವಳಿಯಲ್ಲಿ ವಿಶೇಷವಾಗಿ ದೀಪಗಳನ್ನು ಹಚ್ಚುವಂಥದ್ದು, ನಮ್ಮ ಜ್ಞಾನವನ್ನು ವೃದ್ಧಿ ಮಾಡುವಂಥದ್ದು, ಅಜ್ಞಾನಗಳನ್ನು ತೊಳೆದುಕೊಂಡು ತೆಗೆದು ಹಾಕುವಂತಹದ್ದು, ಹೀಗೆ ದೀಪಗಳ ಹಾವಳಿ ಬಹಳ ಮುಖ್ಯವಾಗಿ ದೀಪಗಳನ್ನು ಹಚ್ಚುವಂಥ ಬಹಳ ಮುಖ್ಯವಾದಂಥ ಹಬ್ಬ. ಈ ಹಬ್ಬಗಳಲ್ಲಿ ಇವತ್ತಿನ ದಿವಸ ನಾವು ಎರಡು ಬಹಳ ಮುಖ್ಯವಾಗಿ ಪೂಜೆ ಮಾಡುವಂಥ ದಿವಸಗಳನ್ನು ತಿಳ್ಕೊಳ್ಳೋಣ. ನವರಾತ್ರಿಯಲ್ಲಿ ಆಯುಧ ಪೂಜೆ ಅಂಥೇಳಿ ಅನೇಕ ರೀತಿಯಾದಂಥ ವಸ್ತುಗಳಿಗೆಲ್ಲ ನಾವು ಪೂಜೆ ಮಾಡ್ತೇವೆ. ಆ ಆಯುಧಗಳಿಗೆ ಲಕ್ಷ್ಮೀ ಸ್ವರೂಪವನ್ನೇ ಕೊಟ್ಟು ಜಗತ್ತಿನಲ್ಲಿ ಪೂಜೆ ಮಾಡ್ತೇವೆ. ಅದೇ ಪ್ರಕಾರವಾಗಿ ನೋಡಿ, ಈ ದೀಪಾವಳಿಯಲ್ಲೂ ಕೂಡ ಧನಲಕ್ಷ್ಮಿಯ ಪೂಜೆ ಬಹಳ ಉತ್ತಮವಾದಂತಹದ್ದು, ಬಹಳ ಮುಖ್ಯವಾದಂತಹದ್ದು. ಇದರಲ್ಲಿ ಎರಡು ಬಹಳ ಮುಖ್ಯವಾದಂಥ ಅಂಶಗಳಿದ್ದಾವೆ, ಅದನ್ನು ಗಮನಿಸಬೇಕು. ಯಾಕಂದರೆ ಒಂದು ಧನತ್ರಯೋದಶಿ ಅಂತ ಶಾಸ್ತ್ರಗಳಲ್ಲಿ, ಧನತ್ರಯೋದಶಿಯ ದಿವಸ ಯಾವ ವ್ಯಕ್ತಿಯು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾನೋ ಅಂಥವನ ಮನೆಯಲ್ಲಿ ಶಾಶ್ವತವಾದಂತಹ ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಎಲ್ಲ ಕಷ್ಟ, ತೊಂದರೆ, ತಾಪತ್ರಗಳು ಹೀಗೆಲ್ಲ ಪರಿಹಾರ ಆಗ್ತದೆ ಹೇಳುವಂಥದ್ದು. ಹಾಗಾಗಿ 2025ನೇ ಇಸ್ವಿಯಲ್ಲಿ ನೋಡಿ, ಶನಿವಾರದ ದಿವಸ 12:49 ತ್ರಯೋದಶಿ ಆರಂಭವಾಗುತ್ತೆ. ಹಾಗೆ ಅದು ತ್ರಯೋದಶಿ ಭಾನುವಾರ ದಿವಸ ಅಂದರೆ 19ನೇ ತಾರೀಕು ಹಗಲು 1:20 ಧನತ್ರಯೋದಶಿ ಮುಗೀತದೆ. ಹಾಗಾಗಿ ಶನಿವಾರ ದಿವಸ ಸಾಯಂಕಾಲ ಆ ದಿವಸ ಸಂಕ್ರಾಂತಿಯೂ ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಧನತ್ರಯೋದಶಿಯ ವಿಶೇಷವಾದಂಥ ಲಕ್ಷ್ಮಿಯ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಬಹಳ ಉತ್ತಮವಾದಂಥ ಶುಭವಾದಂಥ ಮುಹೂರ್ತ. ಯಾಕಂದರೆ ಧನತ್ರಯೋದಶಿ ಅಂತಂದರೆ ಮನುಷ್ಯನ ಎಲ್ಲ ಕಷ್ಟ ತೊಂದರೆಗಳ ಪರಿಹಾರಕ್ಕೆ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಲಕ್ಷ್ಮಿ ಅಂತಂದರೆ ಕೇವಲ ಹಣಕಾಸು ಹೇಳುವಂಥದ್ದಲ್ಲ, ಮನುಷ್ಯನಿಗೆ ಬೇಕಾದಂತಹ ಈ ಜೀವನಕ್ಕೆ ಬೇಕಾದಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ಲಕ್ಷ್ಮಿಯು ಅನುಗ್ರಹಿಸ್ತಾಳೆ. ಹಾಗಾಗಿ ಇಂತಹ ಒಂದು ಧನತ್ರಯೋದಶಿ ದಿವಸ ವಿಶೇಷವಾದಂತಹ ಆ ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ಒಂದನೇದಾದಂಥದ್ದು. ಹಾಗೆ ಎರಡನೇದಾದಂಥದ್ದು ಧನಲಕ್ಷ್ಮಿ ಪೂಜೆ. ಧನಲಕ್ಷ್ಮಿ ಪೂಜೆಯನ್ನು ನೋಡಿ, ಚತುರ್ದಶಿ ಯುಕ್ತವಾದಂಥ ಅಮಾವಾಸ್ಯೆ ದಿವಸ, ಅಂದರೆ ಸಂಧ್ಯಾಕಾಲದಲ್ಲಿ ಸಂಜೆಯ ಟೈಮ್ನಲ್ಲಿ ಯಾವಾಗ ಈ ಒಂದು ಅಮಾವಾಸ್ಯೆಯು ಉಂಟಾಗ್ತದೆಯೋ ಅಂತಹ ದಿವಸ, ಚತುರ್ದಶಿ ಯುಕ್ತವಾದಂಥ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅದು ಯಾವಾಗಪ್ಪ ಅಂತಂದರೆ, ಚತುರ್ದಶಿಯು 2:18 ಮುಗೀತದೆ 20ನೇ ತಾರೀಕಿಗೆ, ಅಂದರೆ ಸೋಮವಾರ ಮಧ್ಯಾಹ್ನ 2:18 ಮುಗಿದು, ಹಾಗೆ 21ನೇ ತಾರೀಕು ಮಂಗಳವಾರ ಹಗಲು 3:44 ಕೂಡ ಇರುತ್ತೆ. ಹಾಗಾಗಿ 20ನೇ ತಾರೀಕು ಸಂಜೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. 20ನೇ ತಾರೀಕು ವಿಶೇಷವಾದಂಥ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದಿವಸ ಆದರೂ ಕೂಡ ಧನಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು. ಲಕ್ಷ್ಮಿಯನ್ನು ನಾವು ಪೂಜೆ ಮಾಡಬೇಕು ಅಂತಂದರೆ ಒಂದು ಶುಚಿ, ಎರಡು ಶುಭ್ರತೆ, ಇದೆರಡು ಬಹಳ ಮುಖ್ಯವಾದಂಥದ್ದು. ಶುಚಿಯೂ ಕೂಡ ಬೇಕು, ಶುಭ್ರತೆಯೂ ಕೂಡ ಬೇಕು. ಎಲ್ಲಿ ಶುಚಿಯಾಗಿರುತ್ತೋ, ಎಲ್ಲಿ ಸ್ವಚ್ಛವಾಗಿರುತ್ತೋ, ಎಲ್ಲಿ ಒಳ್ಳೆ ರೀತಿಯಾದಂಥ ಮನಸ್ಸಿರುತ್ತೋ ಅಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಹಾಗಾಗಿ ಶುಚಿಯಿಂದ, ಭಕ್ತಿಯಿಂದ ಈ ಪೂಜೆಯನ್ನು ಮಾಡಬೇಕು. ಇಂತಹ ಒಂದು ದೀಪಾವಳಿಯಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆಗೆ ಧನತ್ರಯೋದಶಿ ವ್ರತ ಅಂತಲೂ ಕರೀತಾರೆ, ಧನಲಕ್ಷ್ಮಿ ಪೂಜೆ ಎಂಬುದಾಗೂ ಕೂಡ ಕರೀತಾರೆ, ಮತ್ತು ಕುಬೇರ ಮಹಾಲಕ್ಷ್ಮಿ ಪೂಜೆ ಎಂಬುದಾಗೂ ಕೂಡ ಕರೀತಾರೆ. ಇದು 3-4 ಹೆಸರಿಂದ ಕರೀತಾರೆ. ಯಾವುದೇ ಆದರೂ ಕೂಡ ವಿಶೇಷವಾಗಿ ಧನಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಧನಲಕ್ಷ್ಮಿಯ ಪೂಜೆಯಿಂದ ಆ ಮಹಾಲಕ್ಷ್ಮಿಯ ಪರಿಪೂರ್ಣವಾದಂಥ ಅನುಗ್ರಹವಾಗುತ್ತೆ. ಯಾಕಂದರೆ ಇದನ್ನು ಅನೇಕ ಹಿಂದಿನ ಕಾಲದಿಂದಲೂ ಕೂಡ ರೂಢಿಯಾಗಿ ಪೂಜೆ ಮಾಡ್ತಾ ಬಂದಿದ್ದಾರೆ ಲಕ್ಷ್ಮೀ ಪೂಜೆಯನ್ನು. ನೋಡಿ, ಹಿಂದೆ ರಾಕ್ಷಸರನ್ನು ಸಂಹಾರ ಮಾಡಿ, ರಾವಣನನ್ನು ಸಂಹಾರ ಮಾಡಿ, ಇಂತಹ ಒಂದು ದೀಪಾವಳಿಯ ಸಮಯದಲ್ಲಿ ಅರಮನೆಗೆ ಬಂದು ಸಂತೋಷವಾಗಿ ಸೀತೆಯನ್ನು, ಲಕ್ಷ್ಮಣನನ್ನು, ಪರಿವಾರವನ್ನು ಸೇರಿಕೊಂಡು ವಿಶೇಷವಾಗಿ ರಾಮಚಂದ್ರನು, ಭಗವಂತನು, ರಾಮೋ ವಿಗ್ರಹವಾನ್ ಧರ್ಮಃ, ಧರ್ಮಕ್ಕೆ ದೇವತೆಯಾದಂತಹ ರಾಮಚಂದ್ರ ಪ್ರಭುವು ವಿಶೇಷವಾಗಿ ದೀಪಾವಳಿಯನ್ನು ಆಚರಣೆ ಮಾಡಿದ್ದಾನೆ ಹೇಳುವಂತಹದ್ದು
ನಮಗೆ ರಾಮಾಯಣ ಕಾಲದಿಂದಲೂ ಕೂಡ ಗೊತ್ತಾಗುತ್ತದೆ. ಹಾಗಾಗಿ ಇಂತಹ ಒಂದು ಶುಭವಾದಂಥ ಸಮಯದಲ್ಲಿ ನಾವು ಕುಬೇರ ಲಕ್ಷ್ಮೀ ಪೂಜೆಯನ್ನು ಹಾಗೆ ಧನಲಕ್ಷ್ಮಿ ವ್ರತವನ್ನು ನಾವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಮಗೆ ಸಿರಿ ಸಂಪತ್ತುಗಳು ಅಭಿವೃದ್ಧಿಯಾಗುತ್ತೆ. ಮನುಷ್ಯನಿಗೆ ಈ ಜನ್ಮದಲ್ಲಿ ಏನೇನು ಬೇಕೋ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು, ಸಂಪತ್ತನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಈ ಒಂದು ಧನತ್ರಯೋದಶಿಯು ಅನುಗ್ರಹ ಮಾಡುತ್ತದೆ. ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಸಾಯಂಕಾಲ ಬಹಳ ಉತ್ತಮವಾದಂಥದ್ದು. ಬೆಳಗ್ಗೆನೂ ಕೂಡ ಮಾಡಬಹುದು, ಅಥವಾ ಬೆಳಗ್ಗೆ ಆಗಲಿಲ್ಲ ಅಂತಾದರೆ ಸಾಯಂಕಾಲದಲ್ಲಿ ಮಾಡಿದರೂ ಕೂಡ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಸಮಯವು ಬಹಳ ಮುಖ್ಯವಾದಂಥದ್ದು. ಇಂತಹ ಸಮಯದಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ನಮಗೆ ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತದೆ. ಯಾಕಂದರೆ ಸಮುದ್ರ ಮಥನವನ್ನು ಮಾಡಿ ಆ ಲಕ್ಷ್ಮಿಯೂ ಬರ್ತಾಳೆ, ಲಕ್ಷ್ಮಿಯೂ ಬರ್ತಾಳೆ. ಅನಂತರದಲ್ಲಿ ಕುಬೇರ ಮಹಾಲಕ್ಷ್ಮಿಯೂ ಕೂಡ, ಕುಬೇರನ ಜೊತೆಗೆ ಆ ಮಹಾಲಕ್ಷ್ಮಿಯೂ ಕೂಡ ಇಂತಹ ಪವಿತ್ರವಾದಂಥ ದಿವಸದಲ್ಲಿ ಈ ಸಮುದ್ರ ಮಥನ ಅನಂತರದಲ್ಲಿ ಈ ಭೂಮಿಗೆ ಬರ್ತಾಳೆ ಹೇಳುವಂಥ ಒಂದು ನಂಬಿಕೆಯೂ ಕೂಡ ನಾವು ಕಾಣಬಹುದು. ಹಾಗಾಗಿ ಅಂತಹ ಲಕ್ಷ್ಮೀ ಸ್ತೋತ್ರವನ್ನು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆಯನ್ನು ಮತ್ತು ಧನಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಈ ದಿವಸ ನಮಗೆ ಸಾಧ್ಯ ಇದ್ದರೆ ನೋಡಿ, ಲೋಹಗಳಾದಂತಹ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಮೊದಲಾದಂಥ ವಸ್ತುಗಳನ್ನು ಕೂಡ ಖರೀದಿ ಬರುವಂತಹ ಒಂದು ರೂಢಿಯೂ ಕೂಡ ಇದೆ. ಯಾಕಂದರೆ ಅವರವರ ಶಕ್ತ್ಯಾನುಸಾರವಾಗಿ ದೀಪಾವಳಿಯಲ್ಲಿ ಮನೆಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ನಾವು ಖರೀದಿ ಮಾಡಿಕೊಂಡು ಬರಬಹುದು. ಅದರಲ್ಲೂ ಬಹಳ ಉತ್ತಮವಾದಂತಹ ದ್ರವ್ಯ ಅಂತಂದರೆ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಇದಿಷ್ಟು ಬಹಳ ಉತ್ತಮವಾದದ್ದು ಎಂಬುದಂತಹ ನಂಬಿಕೆಯೂ ಕೂಡ ನಮ್ಮಲ್ಲಿದೆ. ಮತ್ತು ಕೆಲವೊಂದು ದ್ರವ್ಯಗಳನ್ನು ಈ ಸಮಯದಲ್ಲಿ ಖರೀದಿ ಮಾಡಬಾರದು ಹೇಳುವುದನ್ನು ಕೂಡ ತಿಳಿದವರು ಹೇಳ್ತಾರೆ. ಇದಕ್ಕೆ ಶಾಸ್ತ್ರ ಪ್ರಮಾಣ ಅಲ್ಲದೇ ಇದ್ದರೂ ಕೂಡ ಜನರ ನಂಬಿಕೆಯಿಂದ ಕಬ್ಬಿಣವನ್ನು ಅಥವಾ ಸೀಸವನ್ನು ಅಥವಾ ಗಾಜನ್ನು ಅಥವಾ ಈ ಇದನ್ನು ಕರೀತಾರೆ ಸ್ಟೀಲು, ಕಬ್ಬಿಣದ ಸಂಬಂಧವಾದಂಥದ್ದು. ಸ್ಟೀಲು ಪಾತ್ರೆಗಳು ಕೂಡ ಕಬ್ಬಿಣ ಪೂರಿತವಾಗಿರುತ್ತೆ ಹೇಳುವಂಥ ಉದ್ದೇಶದಿಂದ ಹೆಚ್ಚಿನದಾದಂತಹ ಜನರು ಆ ದಿವಸ ಖರೀದಿ ಮಾಡುವುದಿಲ್ಲ. ಒಟ್ಟಿನಲ್ಲಿ ಅವರವರ ನಂಬಿಕೆ. ಆದರೆ ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾದಂತಹ ಕೆಲವೊಂದಷ್ಟು ದ್ರವ್ಯಗಳನ್ನು ನಾವು ಲಕ್ಷ್ಮಿಯ ಗಂಟಿನ ಸ್ವರೂಪದಿಂದ ಅಥವಾ ಲಕ್ಷ್ಮಿಯ ಪೂಜಾ ದ್ರವ್ಯದ ಸ್ವರೂಪದಿಂದ ನಾವು ಪೂಜೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ಇಂತಹ ಒಂದು ಸಮಯದಲ್ಲಿ ನಾವು ಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಅಖಂಡವಾದಂಥ ದೀಪವನ್ನು ಕೂಡ ಇಂತಹ ಧನತ್ರಯೋದಶಿ ದಿವಸ ಉರಿಸುವಂತಹದ್ದು ಬಹಳ ಉತ್ತಮವಾದಂಥದ್ದು. ಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲ ರೀತಿಯಾದಂಥ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂಥೇಳಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಅದರ ಜೊತೆಯಲ್ಲಿ ಒಂದು ಪುಟ್ಟದಾದಂತಹ ಬ್ಲೌಸ್ ಪೀಸು ಅಥವಾ ಕೆಂಪು ವಸ್ತ್ರದಲ್ಲಿ ನೋಡಿ ಕಮಲದ ಬೀಜ, ಬಹಳ ಮುಖ್ಯವಾಗಿ ಕಮಲ ಘಟ್ಟ ಅಂಥೇಳಿ ಕರೀತಾರೆ. ಅನಂತರ ಅರಿಸಿನ ಕೊಂಬು, ಹಾಗೆ ಕವಡೆ, ಹಾಗೆ ಅಡಿಕೆ ಬಟ್ಲು, ಪುಟ್ಟದಾದಂಥ ಅಡಿಕೆ ಬಟ್ಲು, ಮತ್ತು ಗೋಮತಿ ಚಕ್ರ ಮತ್ತು ಕವಡೆ, ಹೀಗೆ ಮೊದಲಾದಂತಹ ಒಂದು ಮಂಗಲ ದ್ರವ್ಯಗಳನ್ನು ಲಕ್ಷ್ಮಿಯ ಸ್ವರೂಪದಿಂದ ನೀವು ಎಲ್ಲಿ ಕ್ಯಾಶ್ ಇಡ್ತೀರೋ, ಎಲ್ಲಿ ದುಡ್ಡು ಇಡ್ತೀರೋ, ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಜಾಗದಲ್ಲಿ ಇದನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಲಕ್ಷ್ಮೀ ಹೇಳುವಂಥ ಭಾವನೆಯಿಂದ ಪೂಜೆ ಮಾಡಿದ್ರೆ ಅಂತಹ ಮನೆಯಲ್ಲಿ ಶಾಶ್ವತವಾದಂತಹ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಎಲ್ಲ ರೀತಿಯಾದಂಥ ನಷ್ಟಗಳು, ಕಷ್ಟಗಳು ಬರುವಂಥದ್ದಿದ್ದರೆ ಆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದ ಅದೆಲ್ಲ ದೂರವಾಗುತ್ತೆ ಎಂಬಂತಹ ನಂಬಿಕೆಯೂ ಕೂಡ ಇದೆ. ಹಾಗಾಗಿ ಬಹಳಷ್ಟು ಜನ ಈ ದೀಪಾವಳಿಯ ಸುಸಂದರ್ಭದಲ್ಲಿ ಒಂದು ಧನತ್ರಯೋದಶಿಯಲ್ಲಿ ಅಥವಾ ಧನಲಕ್ಷ್ಮಿಯ ವ್ರತವನ್ನು ಮಾಡುವಂಥ ಒಂದು ಸಮಯದಲ್ಲಿ, ಹಿಂದೆ ಅಂತಹ ಡೇಟನ್ನು ಕೂಡ ನಾನು ಹೇಳಿದ್ದೇನೆ, ಅಂತಹ ಉತ್ತಮವಾದಂಥ ಸಮಯದಲ್ಲಿ ಎಷ್ಟಾಗತ್ತೋ ಅಷ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಆ ಲಕ್ಷ್ಮೀನಾರಾಯಣ ದೇವರನ್ನು ಪೂಜೆ ಮಾಡಿದರೆ ಕಲಿಯುಗದಲ್ಲಿ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಮತ್ತು ನಮ್ಮ ಕೈಯಲ್ಲಿರುವಂಥ ಹಣವೂ ಕೂಡ ವೃದ್ಧಿಯಾಗ್ತಾ ಹೋಗ್ತದೆ. ಯಾಕಂದರೆ ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದೆಲ್ಲ ನಷ್ಟವಾಗ್ತಾ ಇರುತ್ತೆ, ಅದೆಲ್ಲ ಕಷ್ಟವಾಗ್ತಾ ಇರುತ್ತೆ, ಅದೆಲ್ಲ ತೊಳ್ಕೊಂಡು ಹೋಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಆ ಲಕ್ಷ್ಮಿಯ ಅನುಗ್ರಹ, ಸ್ಥಿರವಾದಂಥ ಲಕ್ಷ್ಮಿಯು ವೃದ್ಧಿಯಾಗಬೇಕು ಅಂತಂದರೆ ಇಂತಹ ಸಮಯದಲ್ಲಿ ಧನಲಕ್ಷ್ಮಿಯನ್ನು ಧನತ್ರಯೋದಶಿ ಮತ್ತು ವಿಶೇಷವಾದಂಥ ಚತುರ್ದಶಿ ಯುಕ್ತವಾದಂಥ ಅಮಾವಾಸ್ಯೆ ದಿವಸ, ಇದು 2 ದಿವಸ ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋಣ. ತನ್ಮೂಲಕವಾಗಿ ಆ ಲಕ್ಷ್ಮೀನಾರಾಯಣ ದೇವರ, ಲಕ್ಷ್ಮೀ ಕುಬೇರ ದೇವತೆಗಳ ಅನುಗ್ರಹವು ನಮ್ಮೆಲ್ಲರೂ ಕೂಡ ಲಭಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.